ಅನೀಸ್ ಕಿಚನ್ಗೆ ಸ್ವಾಗತ. ಪಾಲಕ್ ಪಪ್ಪು ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಟ್ ಆಗೋಷ್ಟು ಪಾಲಕ್ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಸೊ ಇವಾಗ ಹೆಚ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲು, ತುಂಬ ಬೇಗ ಕೂಡ ಮಾಡ್ಬೋದು ಕುಕ್ಕರಲ್ಲಿ ಹಾಕ್ಕೊಂಡ್ರೆ ನೀವು. ಸೊ ಕುಕ್ಕರಲ್ಲಿ ನಾನು ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಒಂದು 2 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ಅದೇ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ತೊಗರಿ ಬೇಳೆ ಹಾಕ್ಕೊಳ್ತೀವಿ. ನೀವು ಬೇಕಾದ್ರೆ ಹೆಸರು ಬೇಳೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಟೊಮಾಟೊ ಒಂದು 2 ಟೊಮಾಟೊನ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಈ ಜೊತೆಗೆ ನಾನು 1 ಈರುಳ್ಳಿ ಕೂಡ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಬನ್ನಿ, ಪಾಲಕ್ ಕೂಡ ಸಣ್ಣದಾಗಿ ಹೆಚ್ಚಿರೋ ಪಾಲಕ್ಕು ಕೂಡ ಹಾಕ್ಕೊಂಡು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಜೊತೆಗೆ ನಾನು ಇವಾಗಿಲ್ಲಿ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ಲು, ತುಂಬ ಸಿಂಪಲ್ ಆಗಿದೆ. ಇವಾಗ ನಾವಿದು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿವಾಗ 4 ತೊಗೊಂಡು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ. ಸೊ ಬನ್ನಿ ಇವಾಗ ಕ್ಲೋಸ್ ಮಾಡ್ಕೊಂಡು ಲಿಡ್ಡು ಒಂದು 5 ವಿಜಿಲ್ ಕುಡಿಸಿದ್ರೆ ಸಾಕು. 4ರಿಂದ 5 ವಿಜಿಲ್ ಕೂಗಿಸಿದ್ರೆ ನಿಮಗೆ ತುಂಬ ಚೆನ್ನಾಗಿ ಸರಾಗುತ್ತೆ. ನೋಡಿ ಎಷ್ಟು ಬೇಗನೆ ಆಯಿತು. ಇವಾಗ ದಿಢೀರ್ನೇನು ನೀವು ಮಾಡ್ಕೋಬೋದು ಮನೇಲಿ ಪಾಲಕ್ಕಿದ್ರೆ. ಸೊ ಇವಾಗ ಸ್ಮ್ಯಾಶ್ ಮಾಡಿಬಿಡ್ತೀನಿ ಮಸ್ತ್ ಚೆನ್ನಾಗಿ. ಇಲ್ಲ ಮಿಕ್ಸಿಯಲ್ಲಿ ನೀವು ಸ್ವಲ್ಪ ಹಾಕ್ಕೊಂಡು ಒಂದ್ಸಲ ಗರ್ರ ಅನ್ಸಿದ್ರೂ ಆಯಿತು. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಗಟ್ಟಿ ಬೇಕಂದರೆ ಚಪಾತಿಗೆಲ್ಲ ಗಟ್ಟಿಗೆ ಮಾಡ್ಕೋಬೋದು, ಇಲ್ಲ ತೆಳುಗೆ ಬೇಕು ಅನ್ನೋಗಂದರೆ ಇನ್ನೂ ತೆಳುಗೆ ಮಾಡ್ಕೋಬೋದು. ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಕೊಡೋಣ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾನು ಒಗ್ಗರಣೆ ಹಾಕ್ತೀನಿ. ಸೊ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆಗೆ ಕಲಿಸ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.